ತುಂಬಾ ಹಸಿತಾ ಇದೆ. ಹೇಗಿದೆ ಸ್ವಲ್ಪ ವಾಸಿ ಕಣೋ. ಶೇಖರು, ಆ ಸಾಹುಕಾರನ್ ಯಾಕೆ ಎದುರು ಹಾಕುತ್ತಿ? ಬೆಂಕಿ ಜೊತೆ ಸರ್ಸ ಆಡ್ಬಾರ್ದಪ್ಪ. ಅಮ್ಮ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇದೆ ತಾನೆ? ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಸಾಕು. ಮತ್ತೆ ಅದೇ ನನಗೆ ದೇವ್ರ ಆಶೀರ್ವಾದ ಇದ್ದಾಗೆ. ಯಾಕಂದ್ರೆ ತಾಯಿಯೇ ನನ್ ದೇವ್ರಮ್ಮ. ನಿನ್ನ ಆಶೀರ್ವಾದ, ಹಳ್ಳಿ ಜನರ ಪ್ರೀತಿ ವಾತ್ಸಲ್ಯ ನನ್ನ ಮೇಲೆ ಇರೋವರೆಗೂ ಯಾವ ಬೆಂಕಿನೂ ನನ್ ಮುಟ್ಟಕ್ಕೆ ಆಗಲ್ಲ. ಅದಕ್ಕಲ್ಲ ಕಣೋ, ಆ ಸಾಹುಕಾರ ಮಹಾ ದುಷ್ಟ. ಅವನಿಗೆ ಎದುರಾಗಿ ನಿಂತ್ರೆ ಅವನ್ ನಿನಗೇನ್ ಮಾಡೋಕ್ಕೂ ಹೇಸಲ್ಲ. ನೀನ್ ನನ್ಗೊಬ್ನೇ ಮಗ. ನಿನಗೇನಾದ್ರೂ ಆದ್ರೆ ನಂಗ್ ತಡ್ಕೊಳ್ಳೋ ಶಕ್ತಿ ಇದೆ ಅನ್ಕೊಂಡು. ನನ್ಗೇನಾಗತ್ತಮ್ಮ? ಅಕಸ್ಮಾತ್ ನನ್ಗೇನಾದ್ರೂ ಆಯ್ತು ಅಂತ ಇಟ್ಕೋ. ನಾನು ಒಬ್ನೇ ಮಗನ ನಿನ್ಗೆ? ಅನಾಥಾಶ್ರಮದ ಮಕ್ಕಳೆಲ್ಲ ನಿನ್ನ ಮಕ್ಕಳು ತಾನೆ? ಬಿಡ್ತು ಅನ್ನ, ನಿನಗೇನೋ ಆಗೋದ್ ಬೇಡ. ಹೆತ್ ಕರಳು ಏನೋ ಅಂದ್ಬಿಟ್ಟೆ. ಅಮ್ಮ, ಅನಾಥ ಮಕ್ಕಳಿಗೋಸ್ಕರ, ಊರಿನ ಹಿತಕ್ಕೋಸ್ಕರ ಅಪ್ಪ ನೀನು ಅಷ್ಟೊಂದು ತ್ಯಾಗ ಮಾಡಿರುವಾಗ ನಿಮ್ ಮಗನಾಗ ನಾನು ಸ್ವಲ್ಪ ಆದ್ರೂ ಅಳಿಲ್ ಸೇವೆ ಮಾಡಬಾರ್ದ? ನೀನ್ ಯಾಕೆ ಸುಮ್ನೆ ನನ್ ಬಗ್ಗೆ ಯೋಚನೆ ಮಾಡ್ತೀಯ? ನೀನ್ ನೋಡಿದ್ರೆ ಹೀಗೆ ಮೈಕ್ ಸರಿ ಇಲ್ಲ. ಪಾಪ ಆ ಮಕ್ಕಳಿಗೆ ಅಡಿಗೆ ಮಾಡಿ ಊಟ ಹಾಕೋರು ಯಾರು? ಇವತ್ ನಾನೇ ಅಡಿಗೆ ಮಾಡ್ತೀನಿ. ನೀನ್ ಯಾಕೆ ಕೈ ಬಾಯಿ ಸುಟ್ಕೋತೀಯೋ? ಬೇಗ ಒಂದ್ ಮದ್ವೆ ಮಾಡ್ಕೋ, ನಂಗೂ ಭಾರ ಕಡಿಮೆ ಆಗತ್ತೆ. ಏನಮ್ಮ ನೀನ್ ಹೇಳೋದು? ನೀನ್ ಆಗ್ಲೇ ನನ್ಗೋಸ್ಕರ ಹೆಣ್ಗಿನ್ ನೋಡಿಲ್ಲ ತಾನೆ? ಏ ಕಳ್ಳ, ಬೆಕ್ ಕಣ್ ಮುಚ್ಕೊಂಡ್ ಹಾಲ್ ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡೇನೋ? ಏನಾಗಿದಳು ನನ್ ವಸಂತ? ವಸಂತ ಯಾರು ಅವಳು? ನಾನು ಅಡಿಗೆ ಮಾಡ್ಬೇಕು, ಬರ್ತೀನಿ ನಾನು. ಯಾರು ಕೊಲೆ ಮಾಡಿದ್ದು? ಹೇಳ್ತೀವಲ್ವೋ? ನಮ್ಮಮ್ಮನ ಇಟ್ಕೊಳಕ್ ಬಂದಿದ್ದ. ಅದಕ್ಕೆ ನಾನು ಈ ದೊಣ್ಣೆ ತಗೊಂಡು ಅವನ ತಲೆ ಮೇಲೆ ಹೊಡೆದು ಸಾಯಿಸ್ತೆ. ನಾನೇ ಈ ಕೊಲೆ ಮಾಡಿದ್ದು. ಕಾನೂನಿನ ಪ್ರಕಾರ ನನಗೆ ಶಿಕ್ಷೆ ಆಯ್ತು. ಬಿಡುಗಡೆ ಆದ್ಮೇಲೆ ನನ್ನ ತಾಯಿನ ನೋಡ್ಬೇಕಂತ ಆಸೆಯಿಂದ ಓಡೋಡು ಊರಿಗೆ ಬಂದೆ. ಆದ್ರೆ ಅವಳಿಗೆ ಹುಚ್ಚಿಡಿದು ಆಸ್ಪತ್ರೆ ಸೇರಿದಾಳೆ ಅಂತ ಗೊತ್ತಾಯ್ತು. ನನ್ ಮಗನ್ ನನ್ನಿಂದ ಕಿತ್ಕೋಬೇಡ. ಹೋಗು, ಅವ್ರು ಬರ್ತಾರೆ. ನನ್ ಮಗನ್ ಜೊತೆ ಬರ್ತಾರೆ. ಹೋಗು, ಹೊರಟೋಗು. ನಿನ್ ಮಗ ನಾನು ಇಲ್ಲಿದ್ದೀನಮ್ಮ. ನಿನ್ ಮಗ ನರಸಿಂಹ ನಾನೇಮ್ಮ. ಮಿಸ್ಟರ್ ನರಸಿಂಹ, ಕಂಟ್ರೋಲ್ ಯುವರ್ ಸೆಲ್ಫ್. ಡಾಕ್ಟರ್ ನಮ್ಮಮ್ಮ ನನ್ ಗುರ್ಸಲ್ವಾ? ಗುರ್ತಿಸ್ತಾರೆ. ಅವ್ರಿಗೆ ಮೆದುಳು ಆಪರೇಷನ್ ಆಗ್ಬೇಕಾಗಿದೆ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ. ನನ್ನ ತಾಯಿ ಮೊದಲು ಹಾಗಾಗ್ಬೇಕು. ನನ್ನ ಒಂದೇ ಒಂದ್ಸಲ ಮಗನೇ ಅಂತ ಕರೆದು ಬಿಟ್ರೆ ಸಾಕು. ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಡಾಕ್ಟರ್. ಡೋಂಟ್ ಬಿ ಎಕ್ಸೈಟೆಡ್. ಅವ್ರು ಸಂಪೂರ್ಣವಾಗಿ ಗುಣವಾಗಬೇಕಾಗಿದ್ರೆ 1 ಲಕ್ಷ ರೂಪಾಯಿವರೆಗೂ ಖರ್ಚಾಗಬಹುದು. ಸರಿ ಡಾಕ್ಟರ್, ನನ್ನ ತಾಯಿನ ನಾನು ಉಳಿಸ್ಕೊತೀನಿ. ಹೇಗಾದ್ರೂ ಮಾಡಿ ಹಣ ತಂದೆ ತರ್ತೀನಿ. ಸರಿಯಾಗಿ ನೋಡು. ಇದು ನಮಸ್ಕಾರ ಸೇಠ್ಜಿ. ನಮಸ್ಕಾರಪ್ಪ. ಏನಾಗ್ಬೇಕಾಗಿತ್ತು? ಒಂದ್ ಕೆಲ್ಸ ಬೇಕಾಗಿತ್ತು. ಕೆಲ್ಸ? ಯಾವ ಕೆಲ್ಸ ಕೊಡ್ಲಪ್ಪ? ಏನ್ ಕೆಲ್ಸ ಬೇಕಾದ್ರೂ ಮಾಡ್ತೀನಿ. ರಾತ್ರಿ ಹಗಲ್ ಬೇಕಾದ್ರೆ ದುಡಿತೀನಿ. ಮ್ಯಾನೇಜರ್ ಬನ್ನಿ ಬನ್ನಿ. ಎಸ್ ಸರ್. ಇವನಿಗೆ ಲೋಡಿಂಗ್ ಅನ್ಲೋಡಿಂಗ್ ಸೆಕ್ಷನ್ ಯಾಕೆ? ಓಕೆ, ತುಂಬಾ ಉಪಕಾರ ಆಯ್ತು. ನೋಡಪ್ಪ, ಮೊದ್ಲು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ? ಜೈಲ್ನಲ್ಲಿ. ಜೈಲಲ್ಲಿ? ಜೈಲಲ್ಲಿ ಏನ್ ಕೆಲ್ಸಪ್ಪ? ಕೈದಿಯಾಗಿದ್ದೆ. ನೋಡಪ್ಪ, ನಮ್ಮ ಹತ್ರ ಕೆಲಸ ಖಾಲಿ ಇಲ್ಲ. ಮೊದಲೇ ಜಾಗ ಖಾಲಿ ಮಾಡು. ಸರ್ಜಿ, ಹಾಗನ್ಬೇಡಿ ಸರ್ಜಿ. ನಾನಂತವನಲ್ಲ. ನಿಮ್ಗೆ ಕಾಲು ಬೇಕಾದ್ರೆ ಬೀಳ್ತೀನಿ. ನನ್ನ ತಾಯಿ ಚಿಕಿತ್ಸೆಗೆ ತುರ್ತಾಗಿ ಹಣ ಬೇಕು. ಹಾಗನ್ಬೇಡಿ ಸರ್ಜಿ. ನೋಡಪ್ಪ, ಜೈಲಿಂದ ಬಂದವರಿಗೆ, ಕೊಲೆ ಕಡಕ್ನಿಗೆ ನಮ್ಮ ಹತ್ರ ಕೆಲಸ ಖಾಲಿ ಇಲ್ಲ. ಹೋಗೋ ವಾಚ್ಮನ್, ಇವನಿಗೆ ಮೊದಲೇ ಆಟ ತಳ್ಳೋ. ನೋ, ಇಟ್ ಈಸ್ ಆಯಿಲ್ ಇಂಪಾಸಿಬಲ್. ಖಂಡಿತ ಕೆಲಸ ಕೊಡಕ್ ಸಾಧ್ಯವಿಲ್ಲ. ಜೈಲಿಂದ ಬಂದವರಿಗೆ, ಕೊಲೆ ಮಾಡಿದವರಿಗೆ ಕೆಲಸ ಕೊಡಕ್ಕೆ ಇದೇನ್ ಸಮಾಜ ಸುಧಾರಣೆ ಕೇಂದ್ರ ಅನ್ಕೊಂಡ್ಬಿಟ್ಯಾ? ಮೊದಲು ಇಲ್ಲಿಂದ ಹೊರಟಾಗು. ಐ ಸೇ ಗೆಟ್ ಔಟ್. ನಾನೇ ನಿನಗೆ ಆಟದ ವಸ್ತು ಆಗೋದ್ನಾ? ನನ್ನ ನೋಡಿದ್ರೆ ನಿನಗೂ ತಮಾಷೆ ಮಾಡ್ಬೇಕಂತ ಅನ್ಸುತ್ತಾ? ಹೇಳು, ನನ್ನ ತಾಯಿಗೋಸ್ಕರ ನಾನು ಜೈಲ್ಗೆ ಹೋಗಿದ್ ತಪ್ಪ? ಅವಳ ಸುಖಕ್ಕೋಸ್ಕರ ನಾನು ಜೈಲ್ ಶಿಕ್ಷೆ ಅನುಭವಿಸಿದ ತಪ್ಪ? ನೀನ್ ದೇವರು, ಸರ್ವಾಂತರ್ಯಾಮಿ. ಆದ್ರೂ ನಿನಗೆ ಗುಡಿ, ಗೋಪುರ, ಪೂಜೆ, ಪುನಸ್ಕಾರ ಎಲ್ಲ ಬೇಕು. ಮನುಷ್ಯನಾಗ ಹುಟ್ಟಿರೋ ನನಗೆ ಜನ್ಮ ಕೊಟ್ಟ ನನ್ನ ತಾಯಿ ಪ್ರೀತಿನಾದ್ರೂ ಬೇಡವಾ? ಇದೇನಾ ನಿನ್ ನ್ಯಾಯ? ಇನ್ ನಾನು ಯಾರನ್ನು ಬೇಡಲ್ಲ, ಕಾಡಲ್ಲ, ನಿನ್ನನ್ನು ಸಹ. ನನ್ನ ತಾಯಿಯೇ ನನ್ನ ದೇವರು. ಆ ದೇವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಯಾವ ದಾರಿ ಬೇಕಾದ್ರೂ ಹಿಡಿತೀನಿ. ಯಾವ ಹಣಕ್ಕಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ನೋ ಆ ಕಷ್ಟ ಎಲ್ಲ ತೀರೋ ಕಾಲ ಹತ್ರ ಬರ್ತಾ ಇದೆ. ಇನ್ನೊಂದು ವಾರದಲ್ಲಿ ಅದೇನೋ ಆಪರೇಷನ್ ಮಾಡ್ತಾರಂತೆ. ನನ್ನ ತಾಯಿ ಗುಣ ಆಗ್ಬಿಡ್ತಾರೆ, ನಮ್ಮಮ್ಮ ಗುಣ ಆಗ್ಬಿಡ್ತಾರೆ, ಅಮ್ಮ ಗುಣ ಆಗ್ಬಿಡ್ತಾರೆ. ಬಸ್ಸು, ಏನಿವತ್ತು ಎಷ್ಟು ಖುಷಿಯಾಗಿದ್ಯಾ? ನನಗಷ್ಟೇ ಅಲ್ಲ, ಇಡೀ ಹಳ್ಳಿನೇ ಸಂತೋಷದಿಂದ ಕೊಂಡಾಡ್ತಾ ಇದೆ. ಯಾಕೆ? ಶೇಖರ್ ನಮ್ಮ ಹಳ್ಳಿ ಮಗ. ಹಳ್ಳಿ ಆಸ್ತಿ ಅಂತ ಹೆಮ್ಮೆ ಪಡ್ತಾ ಇದೆ.
ಇದಕ್ಕಿಂತ ನನ್ಗಿನ್ಯಾವ ಆನಂದ ಬೇಕು ಹೇಳಿ? ಹೆಣ್ಣು ಪ್ರೀತಿಸ್ತವನಿಂದ ಬಯಸೋದು ಬರೀ ಕೀರ್ತಿ ಮಾತ್ರನಾ? ಮತ್ತೇನ್ ಬಯಸ್ತಾಳೆ? ತನ್ನ ಪ್ರೇಮಿ ಸುಂದರವಾಗಿರ್ಬೇಕು, ಅವನ್ ಕಣ್ಣು ಮೂಗಾದ್ರೂ ಚೆನ್ನಾಗಿರ್ಬೇಕು ಅಂತ ಬಯಸಲ್ವೇ? ಶೇಖರ್, ಕಣ್ಣಿದ್ದು ಕುರುಡ್ರಾಗ್ ವರ್ತಿಸೋ ಜನವೇ ತುಂಬಿಕೊಂಡಿರೋ ಸಮಾಜದಲ್ಲಿ ಕಣ್ಣಿಲ್ದಿದ್ರು ಅಂತರಂಗದ ಕಣ್ಗಳಿಂದ ನೋಡ್ತಾ ಜನತೆಗ್ ಬೆಂಬಲವಾಗಿ ನಿಂತಿರೋ ನನ್ ಶೇಖರ್ ಕುರುಡ್ನೆ. ಹಾಳಾಗ್ತಿದ್ದ ದೇವದಾಸಿ ಮಗಳ ಕಣ್ಣಾದ ನನ್ ಶೇಖರ್ ಕುರುಡ್ನೆ. ವಸು, ಹೌದು ಶೇಖರ್. ವಸು ನೋಡು, ಇಡೀ ಪ್ರಪಂಚ ನನ್ ಕಾಣದೇ ಇರ್ಬೋದು, ಆದ್ರೆ ನಿನ್ ಪವಿತ್ರವಾದ ಪ್ರೀತಿ ಮಾತ್ರ ನಾನು ಖಂಡಿತ ಕಾಣ್ತಾ ಇದ್ದೀನಿ. ನೀವೇ ನನ್ ಪ್ರಪಂಚ. ನನಗ್ ಬೇರೆ ಪ್ರಪಂಚ ಯಾಕೆ ಬೇಕು ಹೇಳಿ? ವಸು, ಶೇಖರ್, ಡಾಕ್ಟರ್, ಗುಡ್ ನ್ಯೂಸ್, ಆಪರೇಷನ್ ಸಕ್ಸಸ್. ಥ್ಯಾಂಕ್ ಯು ಡಾಕ್ಟರ್. ನನ್ನ ತಾಯಿನ ನಾನು ಈಗಲೇ ನೋಡ್ಬೋದಾ? ಈಗಲೇ ತೊಂದರೆ ಕೊಡಬಾರ್ದು. ಅವ್ರ ಹಿಂದಿನೆಲ್ಲ ಜ್ಞಾಪಕ ಬರ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಕೊನೆ ಪಕ್ಷ ಅವ್ರಿಗೆ 15 ದಿವಸ ಪೂರ್ಣ ವಿಶ್ರಾಂತಿ ಬೇಕು. ಇನ್ನೂ 15 ದಿವಸನಾ? 15 ವರ್ಷನೇ ಕಾದಿದ್ದೀರಂತೆ, 15 ದಿವಸ ಕಾಯಕ್ಕಾಗಲ್ವಾ? ಕಾಯ್ತೀನಿ ಡಾಕ್ಟರ್. ಡಾಕ್ಟರ್, ನಮ್ಮಮ್ಮ ನನ್ನ ಗುರ್ತಿಸ್ತಾರಲ್ಲ, ನನ್ನ ಮಗನೇ ಅಂತ ಕರೀತಾರಲ್ಲ? ಶೂರ್. ಥ್ಯಾಂಕ್ ಯು ಸೋ ಮಚ್. ಗುರುವೇ ರಾಘವೇಂದ್ರ, ಆವೇಶದಿಂದ ಅನ್ನಬಾರ್ದು ಮಾತನ್ನೆಲ್ಲ ಅವತ್ತು ನಿನ್ಗೆ ಅಂದ್ಬಿಟ್ಟೆ. ನನ್ನ ತಾಯಿ ನಿನ್ ಮೇಲೆ ಇಟ್ಟೋ ನಂಬಿಕೆನ ಉಳಿಸ್ಕೊಂಡ್ಬಿಟ್ಟೆ. ನನ್ನಲ್ಲೂ ನಂಬಿಕೆ ಹುಟ್ಟಿಸ್ದೆ. ನೀನ್ ದೊಡ್ಡವನಪ್ಪ, ದೊಡ್ಡವನು. ಗುಬ್ಬಿ, ನನ್ನ ತಾಯಿಗೆ ಆಪರೇಷನ್ ಆಗೋಯ್ತು. ಇನ್ನು 15 ದಿವಸದಲ್ಲಿ ಚೆನ್ನಾಗ್ ಆಗ್ಬಿಡ್ತಾರೆ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹೌದಾ? ನಿನಗೆ ಹಣ ಕೊಟ್ಟು ನಿನ್ನ ಈ ಸಂತೋಷಕ್ಕೆಲ್ಲ ಕಾರಣ ಯಾರು? ನಮ್ ಸಾವುಕಾರ ತಾನೆ. ಹಾ. ಇವತ್ತು ನಮ್ ಸಾವುಕಾರ ಸಾಯ್ತಾ ಇದ್ದಾರೆ. ಏನಂದೆ? ಹೌದು ಗುರು. For more updates, like, comment, subscribe to our channel.